ಹಾವೇರಿಯಲ್ಲಿ ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ನಡೆದಿದ್ಯಾ? ಸುವರ್ಣ ನ್ಯೂಸ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ದಲಿತ ಮಹಿಳೆ. ಹುಚ್ಚಂಗೆವ್ವ ಮೇಲೆ ಮೇಲ್ದರ್ಜೆ ವರ್ಗದವರಿಂದ ದೌರ್ಜನ್ಯ ನಡೆದಿದ್ಯಾ ಅನ್ನುವಂತ ಅನುಮಾನ ವ್ಯಕ್ತವಾಗಿದೆ. ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ರಾಣಿಬೆನ್ನೂರು ತಾಲೂಕಿನ ರಾಹುತನಕಟ್ಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ದಿಲ್ಲೆಪ್ಪ, ಗುಡ್ಡೆಪ್ಪ, ಹನುಮಂತ, ಮಂಜಪ್ಪ ವಿರುದ್ಧ ಮಹಿಳೆ ಆರೋಪ ಮಾಡಿದ್ದಾರೆ. ಗ್ರಾಮದ 35ಕ್ಕೂ ಹೆಚ್ಚು ಜನರಿಂದ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಸುವರ್ಣ ನ್ಯೂಸ್ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಹುಚ್ಚಂಗವ್ವ. ಮೇಲ್ವರ್ಗದ ಜನರಿಂದ ನನ್ನ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಬೇಲಿ ಬಳಿ ಸನ್ನೆ ಮಾಡಿ ಕರೀತಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಹುಚ್ಚಂಗವ್ವ. ದೌರ್ಜನ್ಯದ ಬಗ್ಗೆ ದೂರು ನೀಡಿದ್ರು ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ನಮ್ಗೆ ನ್ಯಾಯ ಕೊಡಿಸಿ ಅಂತ ಹುಚ್ಚಂಗೆವ್ವ ಕಣ್ಣೀರನ್ನ ಇಟ್ಟಿದ್ದಾರೆ. ದಯಾಮರಣ ಕೊಡಿ ಅಂತ ಸುವರ್ಣ ನ್ಯೂಸ್ ಬಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸರ ಬಳಿ ನಾವು ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ, ಎಷ್ಟೇ ದೂರು ನೀಡಿದ್ರು ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ದಲಿತ ವರ್ಗದಿಂದ ನನ್ನ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಬೇಲಿ ಬಳಿ ಬಂದು ಸನ್ನೆ ಮಾಡಿ ಕರೀತಾರೆ. ಪೊಲೀಸರ ಬಳಿ ಹೋಗಿ ನಾನು ಇದಕ್ಕೆ ದೂರು ನೀಡಿದ್ರು ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ರಾಣೆಬೆನ್ನೂರು ತಾಲೂಕು ರಾಹುತನಕಟ್ಟಿ ಎನ್ನುವಂತ ಒಂದು ಹಳ್ಳಿ ಬರುತ್ತೆ. ಆ ಒಂದು ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ಸವರ್ಣೀಯರು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ. ಆ ಒಂದು ಆರೋಪ ಕೇಳಿ ಬಂದರೂ ಕೂಡ, ಅಂದ್ರೆ ಅಟ್ರಾಸಿಟಿ ಕೇಸ್ ಮಾಡಿದ್ರು ಕೂಡ ಆರೋಪಿಗಳನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿ ದಲಿತ ಕುಟುಂಬ ನ್ಯಾಯ ಕೇಳ್ತಾ ಇದೆ. ನಾ ಅವ್ರನ್ನ ಮಾತಾಡಿಸ್ತೀನಿ. ಇಲ್ಲಿ ಅಂಗಡಿ ಮನೆಯಿಂದ ಹೋಗಿ ಬರ್ಬೇಕಾರ ಅಂಗಡಿ ಮನೆಯಿಂದ ಹೋಗ್ರಿ ಇಂದಕ್ಕ ಬೇಡ ಅಂತ ಹೇಳಿದ್ರಿ ಇದ್ರಂತ ಬಾಳ ನಡೆದೈತ್ರಿ. ಓಣಿ ಒಳಗೆ ಅಡ್ಡಾಡ್ಬೇಡ್ರಿ ಅಂತೀನಿ. ಓಣಿ ಒಳಗ ಅಡ್ಡಾಡ್ಬೇಡ್ರಿ, ನೀವು ಕೀಳ್ ಜನ ಹಾಕಿರಿ, ನೀರಿಗೆ ಹೋದ್ರ ನೀರು ದೂರ ಸರ್ ನಿಂತ್ಕೊಳ್ರಿ ಅಂತ ಹೇಳ್ತ ದೂರ ಸರ್ ನಿಂತ್ಕೊಳ್ರಿ ಅಂತ ಹೇಳಿದಾಗ ನಾವು ಅವಾಗ ಅಯ್ಯೋ ಹಿಂಗಾತಲ್ಲ ನಮ್ಮ ಪರಿಸ್ಥಿತಿ ಅಂತ ಹೊತ್ಕೊಂಡ ಎಷ್ಟು ಸರಿ ಮನೆಗೆ ಬಂದನ್ರಿ ನಾನು. ಹಂಗ ಅಂಗಡಿಗೆ ಹೋದಾಗ ಕುಡ್ದೆ ಎಲ್ಲೇ ಹುಚ್ಚಂಗಿ ಅದ್ರಗಿತ್ತಿ ಮಿಂಡ್ರಿಗಾಳಿ ಅಂತ ಬಾಳ ಮಾತಾಡ್ಯಾರ್ರಿ ಅವ್ರು. ಆದ್ರ ಕೆಟ್ಟಾಗ ಮಾತಾಡ್ಯಾರ್ರಿ. ಮನಿಗ್ ಬಂದು ನುಗ್ಗಿ ಒಡದು ಎಳದಾಡಿ ಹೋಗ್ಯಾರ್ರಿ. ಬಾಳ ಹಿಂಸೆ ಮಾಡ್ತಾರ್ರಿ. ಆಮೇಲೆ ಕೂಲಿ ಕೆಲ್ಸಕ್ಕೆ ಹೋದ್ರ ಹಿಂದ್ ಬೆನ್ನ ಹತ್ತಿ ಬರ್ತಾರ್ರಿ. ಬೇಲಿ ಸಾಲ ನಿತ್ಕೊಳೋದು ಅಲ್ಲಿ ನಿತ್ಕೊಳೋದು ಮಾಡ್ಯಾರ್ರಿ ನನಗೆ. ಹೊರಗ ಓಡಾಡಿದ್ರೆ ಬಾಳ ಭಯ ಐತ್ರಿ ನನಗೆ. ಅವರು ಗುಡ್ಡಪ್ಪ ಪೂಜಾರಿ, ಗುಡ್ಡಪ್ಪ ಹಾಕಾರ್ರಿ, ದಿಳ್ಳಪ್ಪ ಹಾಕಾರ್ರಿ, ಕಾಡ ಇವ್ರು ಬಾಳ ಟಾರ್ಚರ್ ಮಾಡ್ತಾರ್ರಿ ನನಗೆ. ಏನಂತ ಟಾರ್ಚರ್ ಮಾಡ್ತಾರೆ? ಅದರಿ ಹಿಂಗ ಮಕ್ಕನಕ ಬಾ, ನಿನ್ ಗಂಡ ಇಲ್ಲ ದುಡಿಯಕ್ ಹೋಗ್ಯಾನ ಹಿಂಗೆಲ್ಲ ಕರಿತಾರ್ರಿ. ಅವ್ರು ದುಡಿಯಕ್ ಹೋಗ್ಯಾನ ಬಾ ಅಂತ ಕರಿತಾರ್ರಿ. ನಾವ್ ದುಡ್ಕೊಂಡ್ ಉಂಡು ನನ್ನ ಮಕ್ಕಳ ಜೀವನ ಮಾಡ್ಕೊಳದ ಕಷ್ಟ ಐತ್ರಿ. ದುಡಿದ್ರ ಮುದ್ದಿ, ದುಡಿಲಿಲ್ದ್ರ ನಿದ್ರಿ, ನಮಗೆ ಯಾರಲ್ರಿ. ನಮ್ಮಿಂದ ಹೊಡ್ಯಾಕ್ ಬಂದು ಬಿಡ್ಸಕಂತ ಬಂದಾಗ ಯಾವಲ್ಲ ಹಿಡಿದು ಮಾಡಿ ದುಡ್ಕೊಂಡ ಹೊಡೆದಾರ್ರಿ. ಏನಂತ ಯಾಕೆ ಇದು ಆಯ್ತು? ಏನು ಊರ ನಡುವೆ ನಿಮ್ ನಡುವೆ ಏನಾದ್ರು ದ್ವೇಷ ಇತ್ತಾ ಅಥವಾ ನಿಜವಾಗ್ಲೂ ದೌರ್ಜನ್ಯ ಮಾಡಿದಾರ? ಇದು ನಿಜವಾಗ್ಲೂ ದೌರ್ಜನ್ಯನ ಸರ. ಇಂದ ಯಾವ ದ್ವೇಷನ ಇಲ್ರಿ. ನಮ್ಮನ್ನ ಹಿಂದಿಂತ್ರ ತುಳ್ಕಂತ ಬಂದ್ರ ಸರ್. ಅವ್ರು ದೊಡ್ಡ ಸಮಾಜದಾರ ಸರ. ಇಂದ ತುಳ್ಕಂತ ಬಂದ್ರು ಯಾಕಂತ ಕೇಳತ್ಗೆನ ಇಡೀ ಊರ್ ಜನನ ಕುಡ್ಕೊಂಡ್ ಅವ್ರ ಜನಾಂಗದಾರ ಪಂಚಾಯತ್ಗೆ ಮಾಡ್ತಾರ ಸರ್. ಅವ್ರ ಪಂಚಾಯತ್ಗೆ ಮಾಡಿದ್ದು ನಮಗೆ ಒಂದ್ ಮಾತು ಬೈದು ನೀವು ಸಣ್ಣವ್ರು ಹಂಗೆಲ್ಲ ಮಾಡ್ಬಾರ್ದು ಅಂತ ಹೇಳಿ ನಮಗೇನ ಸುಮ್ ಮಾಡಿ ಕಳಿಸಿ ಬಿಡ್ತಾರ್ರಿ. ಈ ಸರಿ ಈ ತರ ಎಲ್ಲ ಘಟನೆ ನಡೆದ್ರನು ಕೇಳಕ್ ಹೋಗ್ಬಾರ್ದು ಅಂತಂದ್ ಅವ್ರ ಮಾತುಗಳನ್ನ ಅರೆಸ್ಟ್ ಮಾಡಿಲ್ವ ಇವರು? ಏನೋ ಅರೆಸ್ಟ್ ಮಾಡಿಲ್ರಿ ಸರ್. ಒಬ್ರೇ ಅರೆಸ್ಟ್ ಆಗಿದ್ದಾರೆ. ಅವ್ರಿಗೆ ಅಪ್ಪ ಎಲ್ಲ ಹೋಗಲ್ಲ, ಅವ್ರಿಗೆ ದಿಕ್ಕಿಲ್ದ ಒಬ್ಬ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದ್ರೆ ಯಾರು ಅರೆಸ್ಟ್ ಆಗಿಲ್ಲ ಸರ್. ಅವರು ಮತ್ತೆ ಅವ್ರು ಎಲ್ಲಿದ್ದಾರೆ? ಏನ್ ಊರಲ್ಲೇ ಓಡಾಡ್ತಾರೆ? ರಾತ್ರಿ ಊರಲ್ಲೇ ಬರ್ತಾರೆ ಸರ್. ಅವರು ಇವರು ಇನ್ಫಾರ್ಮೇಶನ್ ಕೊಡಂಗ್ ಕಾಣಿಸ್ತಾರೆ ಸರ್. ಅವರು ರಾತ್ರಿ ಊರಲ್ಲಿ ಇರೋದು, ಬೆಳಗ್ಗೆ ಊರ್ ಬಿಟ್ಟು ಹೋಗೋದು. ಅವರು ನಮ್ಮನ್ನೇ ಕೇಳ್ತಾರೆ, ಅವ್ರು ಕಂಡ್ರೆ ಫೋನ್ ಹಚ್ಚ್ರಿ ಅಂತ ಹೇಳ್ತಾರೆ. ಇದ್ರ ಅವ್ರ ಬದ್ಲಿ ನಾವು ಊರಿಗೆ ಕೊಡೋ ಪರಿಸ್ಥಿತಿ ಬಂದೈತ್ರಿ ಸರ್ ಅವ್ರನ್ನ. ಈಗ ಅದ್ರ ಮೇಲೆ ಈಗ ಊರಾಗೆಲ್ಲ ಮಾತಾಡ್ತಾರೆ, ಈ ತರ ಎಲ್ಲ ಮಾತಾಡ್ತಿರಲ್ಲ, ನೀವು ಉಳ್ಕರಿ ಹೆಂಗ್ ಉಳ್ಕಂತೀರಿ, ನೀವು ಮಾದಿಗೆ ಸಮಾಜದವ್ರು ಸಣ್ಣರು, ನಾವು ಹೇಳ್ದಂಗೆ ಕೇಳಬಿಟ್ಟು ನೀವದ್ದು ಇದು ಮಾಡ್ತಿರಲ್ಲ, ದೊಡ್ಡದು ಇದನ್ನ ಮಾಡಕ್ ಹೋಗಿರಿ ನೀವು, ಹಂಗೆಲ್ಲ ಟಾರ್ಚರ್ ಮಾಡ್ತಾರ ಸರ್ ನಮ್ಮನ್ನ. ನಾವ್ ಇರ್ಬೇಕಾ ಬೇಡ ಸರ್ ಊರೊಳಗ? ಊರ ಬಿಟ್ಟು ಕಳಿಸ್ಬಿಡ್ರಿ ಅತ್ತ ಎಲ್ಲಾರ ಒಂದ್ ಕಡೆಗೆ ನಮಗೆ ಜಾಗ ಕೊಟ್ಟು ಊರ್ ಬಿಟ್ಟು ಹೋಗ್ರಿ ನೀವು ಅತ್ತ ಸಪರೇಟ್ ಇದ್ಬಿಡ್ರಿ ಅಂದ್ರೆ ಅವ್ರದ ಸ್ವಂತ ಊರ್ ಸರ್ ಅದು. ಇದಕ್ಕ ಶಾಸಕರದು ಎಲ್ಲಾ ರಾಜಕಾರಣಿದು ಒತ್ತಡ ಐತಿ ಸರ್. ಅವ್ರಿಗೆ ಎಲ್ಲಾ ರಾಜಕಾರಣಿ ಒತ್ತಡ ಇರೋದ್ರಿಂದ ಏನು ಮಾಡಕ್ಕಾಗಲ್ರಿ. ಅವ್ರು ಶಾಸಕರು ಪ್ರಕಾಶ್ ಕೋಳಿವಾಡ್ರು ಇಂತ ದೌರ್ಜನ್ಯಗಳು ನಡೆದಾಗ ಅವ್ರ ಗಮನಕ್ಕೂ ಬಂದಿರ್ತದೆ. ಅವ್ರ ಗಮನಕ್ಕೂ ಬಂದಿರತ್ರಿ. ಅವ್ರೆಲ್ಲ ಹೇಳ್ಕೊಂಡಿರ್ತಾರ ಸರ್. ಏನು ಬಂದ್ ಯಾರು ಪೊಲೀಸರಾದ್ರೇನ್ರಿ ನೋಡಕ್ ಕಣ್ಣಿಗೆ ಅಷ್ಟ ಬಂದಿರ್ತಾರೆ. ರೋಡ್ ಮೇಲೆ ಮನಿ ನುಗ್ಗಿ ಆಗ್ಲಿ ಹಿಡಿಬೇಕಂತಂದ್ ಹೋಗಿ ಹಿಡಿಯಂಗಿಲ್ರಿ ಅವ್ರನ್ನ. ಒಟ್ಟು ಯಾವ ರೀತಿ ನ್ಯಾಯ ಸಿಗ್ತಲ್ರಿ. ಎಸ್, ಇದು ಈ ದಲಿತ ಕುಟುಂಬದ ಆಗ್ರಹ ಆಗಿದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಪವನ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಹಾವೇರಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.